ಶ್ರೀ ಗುರುಭ್ಯೋ ನಮಃ. ಎಲ್ಲ SLC ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಸ್ವಾಗತ ನಮ್ಮ ಚಾನೆಲ್ಗೆ. ಇವತ್ತು ನಾವು ನೋಡ್ತಾ ಇರುವುದು ಫಸ್ಟ್ ಲ್ಯಾಂಗ್ವೇಜ್ ಸಾಂಸ್ಕ್ರಿಟ್ ಪೇಪರ್ ಅನಾಲಿಸಿಸ್. ಹೌದು, ಕ್ವಶನ್ ಪೇಪರ್ ಹೇಗೆ ಬರುತ್ತೆ ಅಂತ ತಿಳ್ಕೊಂಡ್ರೇನೆ ನಿಮಗೆ ಸಂಸ್ಕೃತದಲ್ಲಿ 100ಕ್ಕೆ 100 ಸುಲಭವಾಗಿ ಪಡೆಯಬಹುದು. ಹಾಗಾಗಿ ಬನ್ನಿ ನೋಡೋಣ. ಇದು ನಿಮ್ಮ ಮಾಡೆಲ್ ಪೇಪರು. ನೀವು ನೋಡ್ತಾ ಇರ್ಬೋದು, ಗವರ್ನಮೆಂಟಿಂದ ಬಿಟ್ಟಿರೋ ಮಾಡೆಲ್ ಪೇಪರ್ ಆಗಿದೆ. ಮೊದಲಿಗೆ ಇಲ್ಲಿ ನಿಮಗೆ MCQನ ಅಟೆಂಡ್ ಮಾಡಬೇಕು. MCQ ಇಲ್ಲಿ ಬಹಳ ಹುಷಾರಾಗಿ ಅಟೆಂಡ್ ಮಾಡಬೇಕು. ಏಕಂತ ಅಂದರೆ 1 ಮಾರ್ಕ್ ಕೂಡ ಕಳ್ಕೊಂಡ್ರೆ MCQ ಮತ್ತು ಅನಾಲಜಿಲಿ ನಿಮಗೆ 100/100 ಬರೋದಿಲ್ಲ. ಹಾಗಾಗಿ MCQ ಇಲ್ಲಿ ನೋಡೋದಾದರೆ ಸಮಾನಾರ್ಥಕ ಪದ, ವಿರುದ್ಧಾರ್ಥಕ ಪದ, ಸ್ತ್ರೀಲಿಂಗ ಅಥವಾ ಚೇಂಜ್ ಮಾಡೋದು, ಮತ್ತು ಲಕಾರ ಪುರುಷ ವಿಭಕ್ತಿ, ಮತ್ತು ಪ್ರಶ್ನವಾಕ್ಯ ಪದ ರಚತ, ಈ ಮೇನ್ಗಳಿಂದ ನಿಮಗೆ MCQ ಬರುತ್ತೆ. ಒಟ್ಟು 6 MCQ ಇರುತ್ತೆ. 6ನ್ನು ಕೂಡ ನೀವು ಅಟೆಂಡ್ ಮಾಡಬೇಕು. ಅದಾದಮೇಲೆ ಚತುರ್ಥ ಪದಂ ಲಿಖತ ಅನಾಲಜಿ ಕೂಡ ಪಾಠದ ಆದಮೇಲೆ ಯಾವುದು ಅನಾಲಜಿ ಇರುತ್ತೆ ಅದೇ ಕೂಡ ಬರುತ್ತೆ. ಅದಾದಮೇಲೆ ಏಕವಾಕ್ಯ ಮತ್ತು ದ್ವಿತೀಯ ವಾಕ್ಯ, ಇದು ಕೂಡ ಪಾಠದಿಂದ ಬಂದಿರುತ್ತೆ. ಸೂಚನಾನುಸಾರಂ ಲಿಖತ ಅಂದರೆ ಗ್ರಾಮರ್. ಇದು ಗ್ರಾಮರಲ್ಲಿ ಏನು ಬರುತ್ತೆ ಅಂತ ಅಂದರೆ ಸಂಧಿ, ವಿಗ್ರಹವಾಕ್ಯ, ಸಮಾಸ, ಕೃದಂತ ಪದ, ಪ್ರಯೋಗ ಕೂಡ ಇರುತ್ತೆ. ಇದಾದಮೇಲೆ ಬರೋದು ಅನುವಾದದಲ್ಲಿ ಕನ್ನಡ ಮತ್ತು ಇಂಗ್ಲೀಷಲ್ಲಿ ಕೊಟ್ಟಿರ್ತಾರೆ. ಅದನ್ನು ಸಾಂಸ್ಕ್ರಿಟಿಗೆ ಅನುವಾದವನ್ನು ಟ್ರಾನ್ಸ್ಲೇಷನ್ ಮಾಡಬೇಕು. ಮತ್ತು ಅವರು ಸಾಂಸ್ಕ್ರಿಟಲ್ಲಿ ಕೊಟ್ಟಿರ್ತಾರೆ, ಅದನ್ನು ನೀವು ಕನ್ನಡ ಅಥವಾ ಇಂಗ್ಲೀಷ್ಗೆ ಟ್ರಾನ್ಸ್ಲೇಷನ್ನ ಮಾಡಬೇಕು. ಅದಾದಮೇಲೆ ಬರೋದು ಯಥಾ ನಿರ್ದೇಶಂ ಉತ್ತರಂ ಅಂತ ಅಂದರೆ ಯಾವ ಪಾಠದಿಂದ ತಗೊಂಡಿದ್ದು, ಯಾರು ಯಾರಿಗೆ ಹೇಳಿದರು ಅಂತ ನೀವು ಬರಿಬೇಕಾಗುತ್ತೆ. ಅದಾದಮೇಲೆ ಬರೋದು ಕವಿ ಪರಿಚಯ. ಯಾವುದಾದ್ರು 2 ಕವಿಗಳನ್ನ ಕೊಟ್ಟಿರ್ತಾರೆ, ನೀವು ಅವರ ಪರಿಚಯವನ್ನು ಬರಿಬೇಕಾಗುತ್ತೆ. ಇದು 3 ಮಾರ್ಕ್ಸಿಂದು, ಒಟ್ಟು 6 ಮಾರ್ಕ್ಸ್ ನಿಮಗೆ ಇಲ್ಲಿ ಬರುತ್ತೆ. ಅದಾದಮೇಲೆ ಬರೋದು ತಾತ್ಪರ್ಯ ಕೂಡ ಅಷ್ಟೇ 3 ಬರಿಬೇಕು, 9 ಮಾರ್ಕ್ಸ್ ಬರುತ್ತೆ. ಇಲ್ಲೂ ಕೂಡ ಅಷ್ಟೇ, ನೀವು ಯಾವ ಪದ್ಯದಿಂದ ಆರಿಸ್ಕೊಂಡಿದ್ದೀರಾ ಅಂತ ಕೂಡ ನೀವು ಅದನ್ನು ಬರಿಬೇಕಾಗುತ್ತೆ. ಇದಾದಮೇಲೆ ಅಲಂಕಾರವನ್ನು ಬರಿಬೇಕಾಗುತ್ತೆ, ಇದಕ್ಕೆ 3 ಮಾರ್ಕ್ಸ್ ಇರುತ್ತೆ. ಮತ್ತು ಛಂದಸ್ಸನ್ನು ಬರಿಬೇಕಾಗುತ್ತೆ, ಗಣ ವಿಭಜನೆಯನ್ನು ಮಾಡಿ ಯಾವ ಛಂದಸ್ಸು ಅಂತ ಬರಿಬೇಕಾಗುತ್ತೆ. ಅದಾದಮೇಲೆ ಪದ್ಯವನ್ನು ಬರಿಬೇಕಾಗುತ್ತೆ, ಇದು 4 ಮಾರ್ಕ್ಗಳಿಗಿರುತ್ತೆ. ಅದಾದ ಮೇಲೆ ದಶವಾಕ್ಯ ಕೂಡ ಇಲ್ಲಿ ದಶವಾಕ್ಯದಲ್ಲಿ ಬಹಳ ಈಸಿಯಾಗಿ ನೋಡ್ಬೋದು. ಯಾಕೆಂದರೆ ನೀವು ಇಲ್ಲಿ ಗವರ್ನಮೆಂಟಿಂದ ಬಿಟ್ಟಿರೋ ಬ್ಲೂ ಪ್ರಿಂಟನ್ನು ನೋಡಿದ್ರೆ 4 ಮಾರ್ಕ್ಸಲ್ಲಿ ಭಾರತೀಯ ವಿಜ್ಞಾನಂ ಚಾಪ್ಟರು ಮತ್ತು ಸುಭಾಷಿತಾನಿ, ನಾಟ್ಯಾಂಶ ಮತ್ತು ನಗಾದಿರಾಜ, ಇದಿಷ್ಟರಲ್ಲೇ 4 ಮಾರ್ಕ್ಸಿಂದು ಬರುತ್ತೆ. ನೀವು ಆರಾಮಾಗಿ 4 ಮಾರ್ಕ್ಸ್ನ ಬರಿಬಹುದು. ಇಲ್ಲಿ 12 ಮಾರ್ಕ್ಸ್ ಖಂಡಿತ ಆರಾಮಾಗಿ ತಗೋಬೋದು. ಅದಾದಮೇಲೆ ಬರೋದು ಇದು ಅನ್ಸೀನ್ ಪ್ಯಾಸೇಜ್ ಅಂತ ಯಾವುದೋ ಒಂದು ಪ್ಯಾಸೇಜ್ ಕೊಟ್ಟಿರ್ತಾರೆ. ಆ ಪ್ಯಾಸೇಜ್ ಮೂಲವಾಗಿ ಇಟ್ಕೊಂಡು 4 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. ನೀವು ಅದನ್ನು ಈಸಿಯಾಗಿ ಅಟೆಂಡ್ ಮಾಡ್ಬೋದು. ಏನೂ ಗೊತ್ತಾಗ್ತಿಲ್ಲ ಅಂತಂದರೆ ಇಲ್ಲಿ ಯಾವ ವರ್ಡ್ ಇದೆ, ನಿಮಗೆ ಏನು ಕುತ್ರ ಅಂತ ಅಂದ್ರೇನು, ಕಿಮ್ ಅಂತ ಅಂದ್ರೇನು, ಅಷ್ಟು ಸ್ವಲ್ಪ ಗೊತ್ತಿದ್ರು ಕೂಡ ಇಲ್ಲಿ ಯಾವ ವರ್ಡ್ ಇದೆ ಅಂತ ನೋಡಿಕೊಂಡು ನೀವು ಅದನ್ನು ಬರೆದ್ರೂ ಕೂಡ ಇಲ್ಲಿ ಆರಾಮಾಗಿ 4ಕ್ಕೆ 4 ಸ್ಕೋರ್ ಮಾಡ್ಬೋದು. ನೆಕ್ಸ್ಟ್ ಬರೋದು ಪತ್ರ. ಇದು ಬಹಳ ಸುಲಭವಾಗಿರುತ್ತೆ, 5 ಮಾರ್ಕ್ಸಿಂದ ಇದರಲ್ಲೂ ಕೂಡ ಪಡಿಬಹುದು. ಪ್ರಬಂಧ ಸ್ವಲ್ಪ ನೀವು ನೆನಪಿಟ್ಟುಕೊಂಡು ಬರಿಬೇಕಾಗುತ್ತೆ. ಪ್ರಬಂಧ ಒಟ್ಟು ಇಷ್ಟು ಇರುತ್ತೆ ನಿಮ್ಮ SLCಯ ಫಸ್ಟ್ ಲ್ಯಾಂಗ್ವೇಜ್ ಸಾಂಸ್ಕ್ರಿಟ್ ಪೇಪರಲ್ಲಿ. ಏನು ಟೆನ್ಷನ್ ಮಾಡಬೇಡಿ, ನಾನು ಪ್ರತಿಯೊಂದು ಮೇನ್ ಕೂಡ ಯಾವ ಚಾಪ್ಟ್ರಿಂದ ಓದಬೇಕು, ಹೇಗೆ ಬರುತ್ತೆ ಅಷ್ಟರಲ್ಲೇ ಬರುವ ಹಾಗೆ ನಾನು ಮಾಡಿಕೊಡ್ತೀನಿ. ನೀವು ನೋಡಿದ್ರಲ್ಲ, ಇದಾಗಿತ್ತು ಪೇಪರ್ ಯಾವ ಥರ ಇರುತ್ತೆ ಅಂತ. ಮುಂದಿನ ವಿಡಿಯೋ ಬೇಕಂತ ಅಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇದು ಫಸ್ಟ್ ಲ್ಯಾಂಗ್ವೇಜ್ ಸಾಂಸ್ಕ್ರಿಟ್ ಆಗಿರುತ್ತೆ. ಸೊ ಹಾಗಾಗಿ ಎಲ್ಲರೂ ಕೂಡ ಆರಾಮಾಗಿ 100/100 ಆರಾಮಾಗಿ ನೀವು ಸ್ಕೋರ್ ಮಾಡ್ಬೋದು. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.